ಮಹಿಳೆಯಾಗಿ ಒಬ್ಬ ಗೃಹಿಣಿಯಾಗಿ ಮೊದಲಿಗೆ ಆರಂಭದಲ್ಲಿ ಒಂದು ಕನಸುಗಳನ್ನ ಹೊತ್ಕೊಂಡು ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರೂ ಶಾಕ್ ಆಯ್ತಾ ಅಥವಾ ಇದನ್ನ ಮಾಮೂಲಾಗಿ ತಗೊಂಡ್ರ ಅವಾಗ? ಈಗಂತಲ್ಲ 20 ವರ್ಷ ನಮ್ಗದ ಅಭ್ಯಾಸ ಆಗ್ಬಿಟ್ಟದ. ಸ್ವಲ್ಪ ಮುಂಗೋಪಿ ಅಂತ ಹೌದಾ? ಆದ್ರ ಮನಸ್ಸು ಒಳ್ಳೇದಿದೆ. ನಮ್ಮ ಜೊತೆ ಪ್ರಹ್ಲಾದ್ ಜೋಶಿ ಅವರ ಧರ್ಮಪತ್ನಿಯವರಾಗಿರುವಂತ ಜ್ಯೋತಿ ಮೇಡಮ್ ಅವರಿದ್ದಾರೆ. ನನಗೆ ಬಹಳಷ್ಟು ಕ್ಯೂರಿಯಾಸಿಟಿ ಏನು ಅಂತಂದ್ರೆ, ಸಚಿವರಾಗಿರುವಂತವ್ರು, ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರ ಆಗಿರುವಂತವ್ರು, ಅವರ ಮೇಡಮ್ ಅವರು ಹೇಗಿರ್ತಾರೆ ಮನೆಯಲ್ಲಿ ಅನ್ನುವಂಥದ್ದು ನನಗೆ ಕುತೂಹಲ ಇತ್ತು. ನೋಡಿ, ಸಿಂಪಲ್ ಆಗಿದ್ದಾರೆ. ಮನೆಯಲ್ಲಿ ಗೃಹಿಣಿಯರು ಹೇಗಿರ್ಬೇಕು ಹಾಗೇ ಇದ್ದಾರೆ ಅವರು. ನನಗೆ ಯಾವ ತರ ಫೀಲ್ ಆಗ್ತಾ ಇದೆ ಅಂದ್ರೆ, ನಮ್ಮ ಮನೆಯಲ್ಲಿ ಅಕ್ಕ ಇರ್ತಾರಲ್ಲ ಆ ತರನೇ ಫೀಲ್ ಆಗ್ತಾ ಇದೆ. ಎಷ್ಟು ತಡ ಯಾಕೆ, ನಿಮಗೂ ಕೂಡ ಕುತೂಹಲ ಕಾಯ್ತಾ ಇದೆ. ಮೊಮ್ಮಗಳು ಕೂಡ ಜೊತೆಲಿ ಇದ್ದಾಳೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೇನೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ದಿನಚರಿ ಹೇಗೆ ಆರಂಭ ಮಾಡ್ತೀರಿ? ನಮ್ದು ಹಿಂಗೆ ಎಲೆಕ್ಷನ್ ಇದೆ ಎಲ್ಲ. ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿ ಅವ್ರಿಗೂ ಹಾಕಿ ನಾನು ತಿಂಡಿ ತಿನ್ಕೊಂಡು ಹೋಗ್ತೀನಿ. ಬರೋದು ರಾತ್ರಿ ಆಗುತ್ತೆ, ರಾತ್ರಿ 10 ಗಂಟೆ ಆಗ್ತದೆ. ನಿನ್ನೆ ಸಾರು 2 ಗಂಟೆಗೆ ಬಂದಿದ್ದಾರೆ. ಸ್ವಲ್ಪ ಏನಾದ್ರು ತರಾಟೆ ತಗೊಂಡ್ರೆ ಹೇಗೆ ನೀವು? ಈಗ ಇಲೆಕ್ಷನ್ ಅಲ್ಲ, ಏನ್ ತರಾಟೆ ತಗೊಳ್ಳೋ ಈಗಲ್ಲ. 20 ವರ್ಷದಿಂದ ನಾವ್ ಏನ್ ತರಾಟೆನೂ ತಗೊಂಡಿಲ್ಲ, ಏನೂ ಇಲ್ಲ. ಯಾಕಂದ್ರೆ ಅವ್ರ ಕೆಲಸ ಮಾಡ್ಲೇಬೇಕಲ್ಲ. ಮತ್ತೆ ಅಂದ್ರೆ ಅವ್ರು ಮೊದ್ಲಿಂದ ಲೇಟ್ ಆಗಿ ಬರ್ತಿದ್ರು ಅಂದಂಗ ಆಯ್ತು. ಈಗಂತಲ್ಲ 20 ವರ್ಷ ನಮ್ಗದ ಅಭ್ಯಾಸ ಆಗ್ಬಿಟ್ಟದ. ಅವ್ರು ಬರೋದೇ ಲೇಟ್ ಆಗಿ. ಊರೊಳಗಿದ್ರು ಏನಾದ್ರು ಕಾರ್ಯಕ್ರಮ ಅಲ್ಲಿ ಇಲ್ಲಿ ಹೋಗೋದು, ಹಳ್ಳಿಗೆ ಹೋಗೋದು ಇದ್ದೇ ಇರ್ತದೆ. ಬರೋದೇ 2 ದಿನ ಬರ್ತಾರ ಅವ್ರು. 5 ದಿನ ಡೆಲ್ಲಿ ಒಳಗೆ ಇರ್ತಾರೆ. ಬರೋದೇ 2 ದಿನ 3 ದಿನ ಹುಬ್ಳಿಗೆ ಬರೋದು. ಮತ್ತೆಲ್ಲ ಕಡೆ ಹೋಗ್ಲೇಬೇಕಲ್ಲ, ಅದಕ್ಕೆ ಹೋಗ್ತಾರೆ. ನಾವೇನ್ ಅನ್ನೋದಿಲ್ಲ. ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ಹೊಸದಾಗಿ ಮದುವೆ ಆದಾಗ ಸಾಕಷ್ಟು ಆಸೆಗಳಿರ್ತವೆ, ಆಮಿಷಗಳಿರ್ತವೆ. ನಾವು ಎಲ್ಲಾದ್ರೂ ಹೋಗ್ಬೇಕಪ್ಪ, ಸುತ್ತಾಡ್ಬೇಕು ಅನ್ನೋದಿರುತ್ತೆ. ಇವ್ರು ಮದುವೆ ಆದ್ಮೇಲೆ ನೀವೆಲ್ಲಾದ್ರೂ ಸುತ್ತಾಡಿದ್ದೀರಾ ಅಥವಾ ಹೀಗೆ ಅವ್ರನ್ನ ಸುತ್ತಾಡಕ್ ಬಿಟ್ಟಿದ್ದೀರಾ? ಅವ್ರನ್ನೇ ಸುತ್ತಾಡಕ್ ಬಿಟ್ಟಿದ್ದೀವಿ. ಯಾಕಂದ್ರೆ ಅವ್ರ ಕೆಲ್ಸನೇ ಅಂತದಲ್ಲ. ಫಸ್ಟ್ ಮದ್ವೆ ಆಗಿ ಹೊಸದಾಗಿ ಅವ್ರು ನಮ್ಮ ಮದ್ವೆ ಆಗಿ 15 ದಿನಕ್ಕೆ ಅವ್ರಿಗೆ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗಿದ್ರು. ಏನು, ಯಾಕೆ? ಈದ್ಗಾ ಮೈದಾನ ಇದ್ರೊಳಗೆ ರಾಷ್ಟ್ರಧ್ವಜ ಹೋರಾಟ ಒಳಗೆ ಮದುವೆ ಆಗಿ 15 ದಿನಕ್ಕೆ ಅವ್ರಿಗೆ ಬಳ್ಳಾರಿ ಜೈಲಿಗೆ ಕರ್ಕೊಂಡು. ನಮ್ಮ ಮನೇಲಿ ಇದೆಲ್ಲ ಗೊತ್ತಿಲ್ಲ. ನಾವೆಲ್ಲ ಹೆದರ್ ಬಿಟ್ಟಿದ್ವಿ, ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಹೆಂಗೆ. ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ನಾನು ಎಲ್ಲರೂ, ನಮ್ಗೆ ಅದೆಲ್ಲ ಏನು ಗೊತ್ತೇ ಇರ್ಲಿಲ್ಲ. ಹಿಂಗಾಗಿ ಆಮೇಲೆ ಇಲ್ಲೆಲ್ಲಾರು ಹೇಳಿದ್ರು, ಅದೇನ್ ಬೇರೆ ಯಾವುದಕ್ಕೂ ಅಲ್ಲ, ಅದು ರಾಷ್ಟ್ರಧ್ವಜ ಹೋರಾಟ ಸಲುವಾಗಿ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಒಂದೇ ನಿಮಿಷ ಕ್ಲಿಯರ್ ಮಾಡ್ಬಿಡ್ತೇನೆ ವೀಕ್ಷಕರೇ, ಗಾಬರಿ ಆಗ್ಬೇಡಿ. ಹಿಂದೆ 1992ರಲ್ಲಿ ಹುಬ್ಬಳ್ಳಿನಲ್ಲಿ ಇಡೀ ಜಗತ್ ಪ್ರಸಿದ್ಧವಾಗಿರುವಂತ ಒಂದು ಈದ್ಗಾ ಇಶ್ಯೂ ಇತ್ತು. ಇಲ್ಲಿ ಆ ಈದ್ಗಾ ಇಶ್ಯೂ ಈಗ ಇದು ಆಗಿದೆ, ಎಲ್ಲ ಶಾಂತವಾಗಿದೆ. ಅವಾಗ ಏನು ಅಂದ್ರೆ, ಹುಬ್ಬಳ್ಳಿಯ ನಮ್ಮ ಗಂಡು ಮೆಟ್ಟಿನ ನಾಡಿನಲ್ಲಿ ಧ್ವಜವನ್ನ ಯಾಕೆ ಹಾರಿಸಬಾರದು ಅನ್ನೋದು ಪ್ರಶ್ನೆ ಆಗಿತ್ತು. ಆಗ ಪ್ರಹ್ಲಾದ್ ಜೋಶಿ ಅವರು, ಅನಂತಕುಮಾರ್ ಅವರು ಮತ್ತಿತರ ಇಲ್ಲಿರುವಂತಹ ನಾಯಕರೆಲ್ಲ ಸೇರ್ಕೊಂಡು ನಾವು ಧ್ವಜವನ್ನ ಹಾರಿಸೇ ತೀರ್ತೀವಿ ಅಂತೇಳಿ ಧ್ವಜವನ್ನ ಹಾರಾಟ ಮಾಡೋದಕ್ಕೆ ಮುಂದಾದ್ರು. ಆಗ ಗೋಲಿಬಾರು ಕೂಡ ಆಗಿತ್ತು. 6 ಜನ ಸಾವನ್ನಪ್ಪಿದ್ರು. ಅದು ತನಿಖೆ ಆಯ್ತು, ಅದು ಬೇರೆ ವಿಚಾರ. ಸೊ ಆ ಹೋರಾಟದಿಂದಲೇ ತಮ್ಮ ರಾಜಕೀಯವನ್ನ ಆರಂಭ ಮಾಡಿದಂತವ್ರು ಪ್ರಹ್ಲಾದ್ ಜೋಶಿ ಅವರು. ನಂತರದ ದಿನಗಳಲ್ಲಿ 2004ರಲ್ಲಿ ಅವರು ಮೊದಲ ಬಾರಿಗೆ ಸಂಸದರಾಗಿ, ಇಲ್ಲಿವರೆಗೂ ಕೂಡ ಸಂಸದರಾಗಿ ಮುಂದುವರಿತಾ ಇದ್ದಾರೆ. ಎಸ್, ನಾನು ಮತ್ತೆ ಅಲ್ಲಿಗೆ ಬರ್ತೇನೆ. ಮೇಡಮ್ ಹೇಳಿ, ನೀವು ಅವ್ರು ಜೈಲಿಗೆ ಹೋಗ್ತಾರೆ ಅಂದ ತಕ್ಷಣ ನಿಮ್ಗೆ ಹೆಂಗ್ ಅನಿಸ್ತು? ಅದೇ ನಮ್ಗೆ ಗಾಬರಿ ಆಗಿತ್ತು. ನಮ್ಗೆ ಗೊತ್ತಿರ್ಲಿಲ್ಲ ಇದೆಲ್ಲ ಏನು. ನಮ್ಮ ಮನೇಲಿ ಬರೀ ನಮ್ಮ ತಂದೆಯವರು ಒಂದು ಗೌರ್ಮೆಂಟ್ ನೌಕರಿ ಮಾಡ್ಕೊಂಡಿದ್ದವರು. ಇದೆಲ್ಲ ಜೈಲು ಇದೇನೋ ಗೊತ್ತಿರ್ಲಿಲ್ಲ. ಆದ್ರೂ ಇದೆಲ್ಲ ಹೊಸದು, ರಾಜಕೀಯನೇ ಹೊಸದು. ಆಮೇಲೆ ಇದೆಲ್ಲ ಹಿಂಗೆಲ್ಲ ಮಾಡ್ತಾರೆ ಹೋರಾಟ, ಅದು ಇನ್ನೂ ಗೊತ್ತಿರ್ಲಿಲ್ಲ ನಮಗೆ. ಅದಕ್ಕೆ ಒಂದ್ ಸ್ವಲ್ಪ ನಮ್ಮ ಮನೇಲಿ ಎಲ್ಲರೂ ಗಾಬರಿ ಆಗಿದ್ವಿ. ಆಮೇಲೆ ಇಲ್ಲಿ ಎಲ್ಲಾರು ಹೇಳಿದ್ರು, ನಮ್ಮ ಅತ್ತೆ ಮಾವ ಎಲ್ಲಾರು, ಇಲ್ಲ ಅದೇನಿದ್ರಲ್ಲ ಇದ್ರೆ ಗಲಾಟೆ ಆಗ್ಬಾರ್ದು ಅಂತ ಸೇಫ್ಟಿ ಸಲುವಾಗಿ ಕರ್ಕೊಂಡು ಹೋಗ್ತಾರ ಅಷ್ಟೇ ಅಂತೆಲ್ಲ ತಿಳಿಸಿ ಹೇಳಿದ್ಮೇಲೆ ಆಮೇಲೆ ಸ್ವಲ್ಪ. ಎಷ್ಟು ದಿವಸ ಜೈಲಲ್ಲಿದ್ರು? 1 ತಿಂಗಳಲ್ಲ, 15 ದಿವಸ, 20 ದಿವಸ. ಸೊ ಅವಾಗ ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ? ನಾನು ಅದೇ ಮದ್ವೆ, ನವೆಂಬರಲ್ಲಿ ಮದ್ವೆ ಆಗಿದ್ದು. ಅದಾಗಿ 15 ದಿವಸಕ್ಕೆ ಅವ್ರು ಕರ್ಕೊಂಡು ಹೋಗಿದ್ದು. ನಾವು ಇಲ್ಲೇ, ನಾನ್ ನಮ್ಮ ತವ್ರ ಮನೆಯಲ್ಲಿದ್ದೆ. ಐಹೊಳೆ ಅಲ್ವಾ? ಐಹೊಳೆ. ನಾವು ಇರೋದು ಬಾಗಲಕೋಟೆಯಲ್ಲಿ ಇರ್ತಿದ್ವಿ. ಆ ಬಾಗಲಕೋಟೆಯಲ್ಲಿ ಅವಾಗ ಕರ್ಕೊಂಡು ಹೋಗಿದ್ರು ನಮ್ಗೆಲ್ಲ. ಆಮೇಲೆ ಅವಾಗ ಫೋನು ಇರ್ಲಿಲ್ಲಲ್ಲ, ಫೋನ್ ಇರ್ಲಿಲ್ಲ, ಲ್ಯಾಂಡ್ಲೈನು ಇಲ್ಲ, ಮೊಬೈಲು ಇಲ್ಲ. ಆಮೇಲೆ ಕೇಳಿ ನಮ್ಗೆಲ್ಲ ಗಾಬರಿ ಆಗಿತ್ತು. ಆಮೇಲೆ ಇಲ್ಲಿ ಫೋನ್ ಮಾಡಿ ಕೇಳಿದಾಗ, ಇಲ್ಲ ಆ ಥರ ಏನು ಹೆದರೋ ಅಂಥದ್ದೇನಿಲ್ಲ ಅಂತ ನಮ್ಮ ಅತ್ತೆ ಮಾವ ಹೇಳಿದ್ರು. ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಅದಾಗಿ ಸ್ವಲ್ಪ ನವಂಬರ್ ಮದುವೆ ಆಗಿದ್ದು. ಅದಾದ್ಮೇಲೆ ಡಿಸೆಂಬರಲ್ಲಿ ನಾವು ಹನಿಮೂನ್ಗೆ ಹೋಗಿದ್ವಿ. ಹೋಗಿದ್ದ ದಿನಾನೇ ನಮ್ದು ಬಾಬ್ರಿ ಮಸೀದಿ ಬಿದ್ದು ಪೂರ್ತಿ ಹೋಗ್ಲೇ ಇಲ್ಲ, ಅರ್ಧಕ್ಕನೆ ವಾಪಸ್ ಬಂದ್ಬಿಟ್ವಿ. ಅದಾದ್ಮೇಲಿಂದ ಆಮೇಲೆ ಹೋಗ್ಲೇ ಇಲ್ಲ ನಾವು. ವೀಕ್ಷಕರೇ, ಬಹಳ ರೋಚಕವಾಗಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಪ್ರಹ್ಲಾದ್ ಜೋಶಿ ಅವರ ಜೀವನ ವೃತ್ತ ಅಂತ. ಹೇಗೆ ಅಂದ್ರೆ ನೋಡಿ, ಮದುವೆ ಆಯ್ತು, 15 ದಿವಸಕ್ಕೆ ಜೈಲು, ಆಮೇಲೆ ಹೊರಗೆ ಬಂದ್ರು,
ಪಾಪ ಅಕ್ಕ ಅವರು ಕನಸು ಕಂಡ್ಕೊಂಡು ಮದುವೆ ಆಗಿ ಸುಖ ಸಂಸಾರ ಮಾಡ್ಬೇಕು ಅಂತ ಬಂದ್ರು, ಬಾಬರಿ ಮಸೀದಿ ಧ್ವಂಸ ಆಯ್ತು. ಸೊ ಆ ಗಲಾಟೆಯಲ್ಲಿ ಅಥವಾ ಆ ಒಂದು ಇಶ್ಯೂನಲ್ಲಿ ಕೂಡ ಮತ್ತೆ ಇವರು ಮೊದಲೇ RSS ಕಟ್ಟಾಳು, ಇವರು ಬಿಜೆಪಿ ಸಂಚಾಲಕರಲ್ಲಿ ಇವರು ಕೂಡ ಒಬ್ರು. ಹೀಗಾಗಿ ಮನೆಗಿಂತ ನನಗೆ ದೇಶ ಮೊದಲು ಅನ್ನುವಂತ ಭಾವನೆ ಪ್ರಹ್ಲಾದ್ ಜೋಶಿ ಅವರಿಗೆ ರಕ್ತಗತವಾಗಿದೆ, ಅದನ್ನ ಬಿಡಿಸಿ ಹೇಳ್ಬೇಕಾಗಿಲ್ಲ. ಸೊ ಹೀಗಾಗಿ ಬಾಬರಿ ಮಸೀದಿ ಧ್ವಂಸ, ಆ ಗಲಾಟೆ, ಅದರಲ್ಲಿ ಇವ್ರು ಬಿಜೆ ಆದ್ರು. ಮುಂದೆ ಏನಾಯ್ತು ಕೇಳುವ. ಆಮೇಲೆ ಅಷ್ಟೇ, ಆಮೇಲೆ ಎಲ್ಲೂ ಹೋಗ್ಲೇ ಇಲ್ಲ ನಾವು. ಆಮೇಲೆ ಅವರು ಹುಬ್ಳಿ ಧಾರವಾಡ ಅಧ್ಯಕ್ಷ ಆದ್ರು, 3 ಟರ್ಮ್ ಹುಬ್ಳಿ ಧಾರವಾಡ ಅಧ್ಯಕ್ಷ ಇದ್ರು. ಆಮೇಲೆ ಅದರೊಳಗೆ ಬಿಜಿ ಆಗ್ಬಿಟ್ರು. ಆಮೇಲೆ ನಾವು ಆಮೇಲಿಂದ ಸ್ವಲ್ಪ ಮಕ್ಕಳದು ದೊಡ್ಡವರಾದ್ಮೇಲೆ ಹೋಗ್ತಿದ್ವಿ, ಇಲ್ಲ ಅಂತಿಲ್ಲ. ಎಲ್ಲೋ ಟ್ರಿಪ್ ಅದು ಇದು ಹೋಟೆಲ್ ಸಿನಿಮಾ ಹೋಗ್ತಿದ್ವಿ. ಹನಿಮೂನ್ ವಿಷಯ ಅಲ್ಲಿಗೆ ಬಿಟ್ರಿ, ಎಲ್ಲಿ ಹೋಗಿದ್ರಿ? ನಾವು ಮಹಾಬಳೇಶ್ವರಕ್ಕೆ ಹೋಗಿದ್ವಿ, ಲೋನಾವಳ. ಇನ್ನು ಲೋನಾವಳದಲ್ಲಿ ಇದ್ವಿ, ಅವಾಗೆ ಇದು ಸುದ್ದಿ ಬಂತು. ಆಮೇಲೆ ಎಲ್ಲ ಕಡೆ ಗಲಾಟೆ ಆಗ್ತಿತ್ತಲ್ಲ, ಅದಕ್ಕೆ ರಾತ್ರಿನೇ ಟ್ಯಾಕ್ಸಿ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ವಿ. ಆಮೇಲಿಂದ ಎಲ್ಲೂ ಹೋಗ್ಲೇ ಇಲ್ಲ. ಆಮೇಲೆ ಅದೇ ಅರ್ಧಕ್ಕೆ ಆಯ್ತು ಅಷ್ಟೇ. ಮತ್ ಅವಾಗ ನಮ್ಮ ಅತ್ತೆ ಅಕ್ಕ ಒಬ್ರಿದ್ರು, ಅವ್ರ ಮನೇಲಿ ಹೋಗಿದ್ವಿ. ಯಾಕಂದ್ರೆ ಮನೆಗೆ ಬರ್ತಾರಂತೇಳಿ RSS ಬ್ಯಾನ್ ಮಾಡಿ ಬಂದಿದ್ರು ನಮ್ಮ ಮನೆಗೆ. ಇಲ್ಲಿಂದ ನಾವು ಮತ್ತೆ ಅವ್ರ ಮನೆಗೆ ಹೋಗಿ ಅಲ್ಲಿ ಮಲ್ಕೊಂಡಿದ್ವಿ. ಹಿಂಗೆ ಇದೆಲ್ಲ ಘಟನೆಗಳು ನಡೆದಿತ್ತು ಅಷ್ಟೇ. ಸೊ ನಿಮಗೆ ಇದೆಲ್ಲ ಮಾಮೂಲು ಅಂತ ಅನ್ಸ್ಬಿಟ್ಟಿದೆ. ಯಾಕಂದ್ರೆ ಅರೆಸ್ಟು, ಜೈಲು, ಹೋರಾಟ ಇವೆಲ್ಲವೂ ನೀವು ನೋಡ್ಕೊಂಡ್ ಬಂದಿದ್ದೀರಿ ರಾಜಕಾರಣದಲ್ಲಿ, ಇವೆಲ್ಲ ಹಾಸುವಕ್ಕು. ಆದ್ರೆ ಒಬ್ಬ ಮಹಿಳೆಯಾಗಿ, ಒಬ್ಬ ಗೃಹಿಣಿಯಾಗಿ ಮೊದಲಿಗೆ ಆರಂಭದಲ್ಲಿ ಒಂದು ಕನಸುಗಳನ್ನ ಹೊತ್ಕೊಂಡು ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರೂ ಶಾಕ್ ಆಯ್ತಾ ಅಥವಾ ಇದನ್ನ ಮಾಮೂಲಾಗಿ ತಗೊಂಡ್ರೆ? ಅವಾಗ ನಾನು ಕೇಳ್ತಾ ಇರೋದು. ಹೇಳಿದ್ನಲ್ಲ, ಗಾಬರಿನೇ ಆಗಿತ್ತು ನಮಗೆ. ಶಾಕ್ ಅಷ್ಟೇ ಅಲ್ಲ, ನಮಗೆ ಇದೆಲ್ಲ ಯಾವ್ದು ಗೊತ್ತಿಲ್ಲ. RSS ಅಂದ್ರೂ ಗೊತ್ತಿರ್ಲಿಲ್ಲ ನಮ್ಮ ಮನೇಲಿ. ಇಲ್ಲಿ ಬಂದ್ಮೇಲೆ ನಾನು ನೋಡಿದ್ದು. ಆಮೇಲೆ ಇದು ದೇಶದ ಸಲುವಾಗಿ ಹಿಂಗಿರುತ್ತೆ ಅಂತ ಗೊತ್ತಾದ್ಮೇಲೆ ಆಮೇಲೆ ಸ್ವಲ್ಪ ನಮಗೂ ಗೊತ್ತಾಯ್ತು, ಇದು ಇದೇ ರೀತಿ ಇರೋದು, ಇದಕ್ಕೆ ನಾವು ಹೊಂದ್ಕೋಬೇಕು ಅಂತೇಳಿ. ಆಮೇಲೆ ಅದಕ್ಕೆ ಹೊಂದ್ಕೊಂಡಿದ್ವಿ ಅಷ್ಟೇ. ಪ್ರಹ್ಲಾದ್ ಜೋಶಿ ಅವ್ರನ್ನ ಮೊದಲು ನೋಡಿದ್ದು ಎಲ್ಲಿ, ಯಾವಾಗ, ಹೇಗಿತ್ತು ನೆನಪಿಸ್ಕೊಳ್ಳಿ. ಮೊದಲು ಅಂದ್ರೆ ಅವಾಗೆಲ್ಲ ವರ ಕನ್ಯಾ ತೋರಿಸ್ತಿದ್ರಲ್ಲ, ಅವಾಗೇನೆ ನಾವು ಹಿಂಗೆ ಅರೇಂಜ್ ಮ್ಯಾರೇಜ್ ನಮ್ದು. ನಾನು ಅವ್ರ ಮನೆಗೆ, ನಮ್ಗೆ ಎಲ್ಲ ಹುಡುಗಿ ಕರ್ಕೊಂಡು ಬರ್ಬೇಕಲ್ಲ ಅವ್ರ ಮನೆಗೆ, ನಾವು ಬಂದಿದ್ವಿ. ಅವಾಗೆ ನೋಡಿದ್ದು ಅವ್ರನ್ನ ಅಷ್ಟೇ. ನೋಡಿದಾಗ ಏನ್ ಅನಿಸ್ತು? ಈಗ ಹೇಗಿದ್ದಾರೆ ಹಾಗೇ ಇದ್ರು ಅವಾಗ? ಯಾಕಂದ್ರೆ ಏನು ಚೇಂಜ್ ಆಗೇ ಇಲ್ಲ ಅವರು. ನಾವು ಯಾಕಂದ್ರೆ 25 ವರ್ಷದಿಂದ ನೋಡ್ತಾ ಇದ್ದೀನಿ, ಹಾಗೇ ಇದ್ದಾರೆ ಅವರು. ಇನ್ನೂ ಚೆನ್ನಾಗಿದ್ರು ಅವಾಗ. ಇನ್ನೂ ಚೆನ್ನಾಗಿದ್ರು ಅವಾಗ, ಹೆಂಗಿದ್ರಲ್ಲ ಅದಕ್ಕೆ ಇನ್ನೂ ಚೆನ್ನಾಗೇ ಇದ್ರು. ಆದ್ರೆ ನಮ್ಮ ಮನೇಲಿ ಏನಂದ್ರೆ, ನಮ್ಮ ಕಡೆ ಎಲ್ಲ ಇವ್ರು ಬಿಸ್ನೆಸ್ ಫಿನೈಲ್ ಮಾಡ್ತಾ ಇದ್ರು. ನಮ್ಮ ಮನೇಲಿ ಅವಾಗೆಲ್ಲ ಇದು ಜಾಬ್ ಮಾಡೋರಿಗೆ ಕೊಡ್ಬೇಕಂತ ಇದ್ರು. ಬಿಸ್ನೆಸ್ ಅಷ್ಟೇ ಇರ್ಲಿಲ್ಲಲ್ಲ. ನಮ್ಮ ಮನೇಲಿ ಎಲ್ಲರೂ ಹೇಳಿದ್ರು, ಬಿಸ್ನೆಸ್ ಮಾಡೋರಿಗೆ ಯಾಕೆ, ಒಬ್ಳೆ ಮಗಳಿದ್ದಾಳೆ, ನೀವು ಜಾಬ್ ಮಾಡೋರಿಗೆ ಕೊಡ್ಬೇಕಾಯ್ತು ಅಂತ. ಆದ್ರೆ ನಮ್ಮ ತಂದೆಯವರು ಒಂದೇ ಮಾತು ಹೇಳಿದ್ರು, ಹುಡುಗ ಅದೆಲ್ಲ ಕೇಳಿದ್ರಲ್ಲ ಎಲ್ಲರ ಕಡೆಯಿಂದ ನಾವು ವಿಚಾರಿಸಿದಾಗ, ಹುಡುಗ ಏನೇ ಮಾಡಲಿ ಊಟಕ್ಕಂತೂ ಕೊರತೆ ಇಲ್ಲ, ದೊಡ್ಡ ಸಾಹಸಿ ಇದ್ದಾನೆ, ಏನಾದ್ರೂ ಮಾಡಿ ಮಗಳು ಸಾಕ್ತಾನೆ ಅನ್ನೋ ಧೈರ್ಯ ನಮಗಿದೆ. ಅದಕ್ಕೆ ಅವ್ರು ಯಾವುದೂ ನೋಡ್ಲಿಲ್ಲ, ನಮ್ಮ ತಂದೆಯವ್ರು ಯಾವುದೂ ನೋಡದೆ ಕಣ್ಮುಚ್ಚಿ ಮದುವೆ ಮಾಡಿಕೊಟ್ರು. ಅದೇ ರೀತಿನೇ ಎಲ್ಲ ಆಗ್ತಾ ಬಂದಿದೆ. ಅವರೆಲ್ಲದ್ರೊಳಗೂ ಮುಂದೆ ಬಂದಿದ್ದಾರೆ. ಬಿಸ್ನೆಸ್ಸು ಚೆನ್ನಾಗಾಯ್ತು. ಆಮೇಲೆ ಈಗ ರಾಜಕೀಯ ಒಳಗೂ ಇದ್ದಾರೆ. ದೇವ್ರು ನಮಗೆ ಎಲ್ಲಾ ರೀತಿಯಿಂದ ಒಳ್ಳೇದೇ ಮಾಡಿದ್ದಾನೆ. ನೀವು ಅವತ್ತು ಅನ್ಕೊಂಡಿದ್ರ ನೀವು ಪ್ರಧಾನಮಂತ್ರಿಗಳಿಗೆ ಹತ್ರ ಆಗ್ತಾರೆ, ಇವ್ರು ಕೇಂದ್ರದಲ್ಲಿ ಸಚಿವರಾಗ್ತಾರೆ, ಇಷ್ಟು ಸಂಸದರಾಗ್ತಾರೆ, ಆಮೇಲೆ ಜನಪ್ರಿಯ ನಾಯಕರಾಗ್ತಾರೆ ಅಂತ ಏನಾದ್ರು ಅನ್ಕೊಂಡಿದ್ರೆ ಯಾವತ್ತಾದ್ರು? ನಾವು ಕನಸದೊಳಗೂ ಅನ್ಕೊಂಡಿರ್ಲಿಲ್ಲ ಇಷ್ಟು ದೊಡ್ಡ ಸ್ಥಾನಕ್ಕೆ ಇರ್ತಾರಂತ. ಅದೇ ಎಲ್ಲ ನಮ್ದು ನಾವು ಪಡೆದ ಪುಣ್ಯನೋ ದೇವ್ರದ್ದು ಆಶೀರ್ವಾದ ಅಷ್ಟೇ. ತಾವು ಓದಿದ್ದೇನ್ ಮೇಡಮ್? ನಂದು BSc. ಹಾ, ಅವ್ರಿಗೆ ಅದು ಹೊರಗೆ ಹೋಗೋದು ಇಷ್ಟನೂ ಇಲ್ಲ. ಅವ್ರು ಮೊದಲೇ ಹೇಳಿದ್ರು, ನಾವು ಬಂದಾಗ ನಮ್ಗೆ ಮನೇಲಿ ಇರ್ಬೇಕು ಅಂತ. ನಾವು ಹಿಂಗಾಗಿ ಎಲ್ಲೂ ಹೋಗೇ ಇಲ್ಲ. ಯಾವತ್ತವ್ರು ಗಲಾಟೆ ಮಾಡ್ಕೊಂಡಿದ್ರ ಇವ್ರು ಲೇಟ್ ಆಗಿ ಬರೋದಕ್ಕೆ ಹಿಂದೆ? ಇವಾಗ ಬಿಡಿ, ಈ ಗಲಾಟೆ ಅಂದ್ರೆ ಅವ್ರ ಕೆಲ್ಸನೇ ಅಂತದ್ದು ಅಂತಿದ್ವಿ. ಎಲ್ಲೂ ಬರಲ್ಲ, ಯಾಕಂದ್ರೆ ಎಲ್ಲಾರು ಎಲ್ಲಿ ಹೋದ್ರು ನಾವು ಒಬ್ಳೆ ಹೋಗ್ಬೇಕು. ಮದ್ವೆಗೆ ಹೋಗ್ಲಿ, ರಿಲೇಷನ್ ಮದ್ವೆ ಇರ್ಲಿ, ಯಾವಾಗ್ಲೂ ಅವ್ರು ಬರೋದೇ ಇಲ್ಲ. ಅದಕ್ಕೆ ಅಂತಿದ್ದೆ, ಎಲ್ಲಾರು ಅವ್ರವ್ರ ಜೊತೆಯಾಗಿ ಬರ್ತಾರೆ, ನೀವು ಬರೋದೇ ಇಲ್ಲ ಅಂತ. ಸಣ್ಣ ಪುಟ್ಟ ಇರುತ್ತೆ, ಆದ್ರೆ ಅದನ್ನೇ ಇದ್ ಮಾಡಕ್ ಬರಲ್ಲ. ಅವ್ರ ಕೆಲ್ಸನೇ ಅಂತದಲ್ಲ, ನಾವು ಸಹಕಾರ ಕೊಡ್ಬೇಕಲ್ಲ. ಸೊ ಅಂದ್ರೆ ನೀವೇ ಅಡ್ಜಸ್ಟ್ ಆಗ್ಬಿಟ್ರಿ ಅವ್ರಿಗೆ. ನಿಮ್ಮನ್ನೆಲ್ಲಾದ್ರೂ ಕರ್ಕೊಂಡು ಹೋಗಿದ್ರ ಹನುಮೂನ್ ಬಿಟ್ಟು? ಅದೇ ಮಕ್ಕಳಾದ್ಮೇಲೆ ದೊಡ್ಡವರಾದ್ಮೇಲೆ ಹೋಗಿದ್ದೀವಿ, ಎಲ್ರು ಸೇರಿ ಟ್ರಿಪ್ ಹೋಗ್ತಿದ್ವಿ, ಇಲ್ಲ ಅಂತಿಲ್ಲ. MP ಇದ್ದಾಗ ಸ್ವಲ್ಪ ಖಾಲಿ ಇರ್ತಿದ್ರಲ್ಲ ಹೋಗ್ತಿದ್ರು. ಈ 5 ವರ್ಷ ಒಳಗೆ ಮಾತ್ರ ನಾವು ಎಲ್ಲೂ ಹೋಗಿಲ್ಲ. ಕೆಲ್ಸನೂ ಹಂಗೆ ಇದೆ, ಮತ್ ದೊಡ್ಡ ಜವಾಬ್ದಾರಿ ಕೊಟ್ಟಿದಾರಲ್ಲ ಮೋದಿಯವರು, ಅದನ್ನ ನಿಭಾಯಿಸ್ಬೇಕಲ್ಲ. ಹಿಂಗಾಗಿ ಎಲ್ಲೂ ಹೋಗಿಲ್ಲ ನಾವು. ಸ್ವಲ್ಪ ಮುಂಗೋಪಿ ಅಂತ, ಹೌದಾ?
ಸ್ವಲ್ಪ ಇದ್ದಾರೆ, ಆದ್ರೆ ಮನಸ್ಸು ಒಳ್ಳೇದಿದೆ. ಯಾವತ್ತಾದ್ರೂ ಕೈ ಎತ್ತಿದ್ದಾರೆ ನಿಮ್ಮ ಮೇಲೆ? ನಿಜ ಹೇಳಿ. ನಿಜವಾಗ್ಲೂ ಇಲ್ಲ, ಅವ್ರಂತವ್ರಲ್ಲ. ಅದೇ ಹೇಳ್ತಾರಲ್ಲ, ಶ್ರೀರಾಮಚಂದ್ರ ಹಂಗೆ ಅವ್ರು ಯಾವುದೇ ಅಭ್ಯಾಸಗಳಿಲ್ಲ, ಎಲ್ಲೂ ಪಾರ್ಟಿ ಗೀಟಿ ಅಂತ ಎಲ್ಲೂ ಹೊರಗೆ ಹೋಗೋದಿಲ್ಲ. ಎಲ್ಲ ನಾವು ಏನೇನು ಅನ್ಕೊಂಡಿರ್ತೀವಲ್ಲ, ಈಗ ಒಬ್ಬ ಗಂಡ ಆಗೋನ್ ಹೆಂಗಿರ್ಬೇಕು ಅನ್ಕೊಂಡಿರ್ತೀವಲ್ಲ, ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಚೆನ್ನಾಗೇ ಇದ್ದಾರೆ. ಫ್ಯಾಮಿಲಿಗೂ ಟೈಮ್ ಸಿಕ್ಕರೆ ಬರ್ತಾರೆ. ಮೊದಲು ಬರ್ತಿದ್ರು, ಬರುವಾಗ ಏರ್ಪೋರ್ಟಿಂದ ಬರುವಾಗೆ ಫೋನ್ ಮಾಡ್ತಾರೆ. ಎಲ್ಲರೇ ಹೋಟೆಲ್ ಹೋಗೋದಿದ್ರೆ, ಸಿನಿಮಾ ಅಂತೂ ಈ 5 ವರ್ಷ ಎಲ್ಲೂ ಹೋಗಿಲ್ಲ. ಮೊದಲು ಫೋನ್ ಮಾಡ್ತಾ ಇದ್ರು, ಬರುವಾಗನೇ ಮಕ್ಕಳಿಗೆ ರೆಡಿ ಆಗಂತೇಳು, ಎಲ್ಲಾದ್ರೂ ಹೊರಗೆ ಊಟಕ್ಕೆ ಹೋಗೋಣ ಅಂತ. ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು, ಸಿನಿಮಾಕ್ಕೆ ಏನಾದ್ರು ನಿಮ್ಮನ್ನ ಕರ್ಕೊಂಡು ಹೋಗಿದಾರಾ ಅಂತ. ಹೋಗಿದ್ದಾರೆ ಹೋಗ್ತಿದ್ವಿ, ಮೊದ್ಲೆಲ್ಲ ಹೋಗ್ತಿದ್ವಿ. ಈಗ 5 ವರ್ಷದಿಂದ ಟೈಮ್ ಇಲ್ಲ ಅವ್ರಿಗೆ. ಅಂದ್ರೆ ಅಲ್ಲೇ ಜಾಸ್ತಿ ಇರ್ತಾರಲ್ಲ. ಮೊದ್ಲು MP ಇದ್ದಾಗ ಬರೀ ಅಧಿವೇಶನ ಇದ್ದಾಗ ಅಷ್ಟೇ ಹೋಗ್ತಿದ್ರು ಡೆಲ್ಲಿಗೆ, ಹಂಗಾಗಿ ಇಲ್ಲೇ ಇರ್ತಿದ್ರಲ್ಲ, ಟೈಮ್ ಇರ್ತಿತ್ತು. ಈಗ ಅವ್ರು ಇರೋದೇ ಅಲ್ಲೇ, 5-6 ದಿನ ಅಲ್ಲೇ ಇರೋದ್ರಿಂದ ಈಗ ಎಲ್ಲೂ ಟೈಮ್ ಇಲ್ಲ. ಈಗ ನಾವು ಏನು ಅನ್ನೋದಿಲ್ಲ, ಮತ್ತೆ ಜವಾಬ್ದಾರಿ ಹೆಚ್ಚಿಗೆ ಇದೆಯಲ್ಲ, ಅದನ್ನೇ ಮಾಡ್ತಾರಷ್ಟೇ. ಸರ್ಗೆ ಇಷ್ಟವಾದಂತ ತಿನಿಸು ಯಾವುದು? ಅವ್ರು ಎಲ್ಲ ತಿಂತಾರೆ, ಅದು ಇದು ಅಂತೇನಿಲ್ಲ. ಆದ್ರೂ ಮನೆ ಊಟ ಇಷ್ಟ ಅವ್ರಿಗೆ ಹೋಟೆಲ್ಗಿಂತ. ಆದ್ರೂ ಮಕ್ಕಳ ಸಲುವಾಗಿ ಯಾವಾಗಾರ ಅದು ಒಂದ್ಸರಿ ಹೋಗ್ತೀವಿ. ಅವರು ಊರೊಳಗಿದ್ರೆ ಮನೆಗೆ ಊಟಕ್ಕೆ ಬರ್ತಾರೆ. ಇಷ್ಟ ಅಂದ್ರೆ ಅವ್ರಿಗೆ ಹೋಳಿಗೆ ಇಷ್ಟ, ತಿಂಡಿ ಅಂದ್ರೆ ಎಲ್ಲ ಇಷ್ಟ. ಆದಷ್ಟು ಅವ್ರಿಗೆ ನಮ್ದು ಜೋಳದ ರೊಟ್ಟಿ, ಉತ್ತರ ಕರ್ನಾಟಕ ರೊಟ್ಟಿ ಚಪಾತಿ ಅದೇ ಇಷ್ಟ ಅವ್ರಿಗೆ. ನೀವು ಡೆಲ್ಲಿಗೆ ಹೋಗಿದ್ರಿ ಅವ್ರ ಜೊತೆ? ಹೋಗಿದ್ದೀನಿ. ಅಲ್ಲೆಲ್ಲ ಮಹಾನ್ ನಾಯಕರನ್ನೆಲ್ಲ ಭೇಟಿ ಆಗಿದ್ರಿ. ವಾಜಪೇಯಿ ಅಂತವ್ರನ್ನ, ಮೋದಿ ಅಂತವ್ರನ್ನ ಭೇಟಿ ಆಗಿದ್ರಿ ತಾವು? ಮೋದಿ ಅವ್ರನ್ನ ನಮ್ಮ ಮಗಳ ಮದ್ವೆ ಕರೆಯಕ್ಕೆ ಹೋಗಿದ್ವಿ, ಅವಾಗ ಮೋದಿ ಅವ್ರು ಭೇಟಿಯಾಗಿದ್ವಿ. ಅಷ್ಟು ಬಿಟ್ರೆ ನಾನು ಹಂಗೆ ಎಲ್ಲೂ ಜಾಸ್ತಿ ಹೊರಗೆ ಹೋಗಲ್ಲ. ಅವ್ರು ಕರ್ಕೊಂಡು ಹೋದ್ರೆ ಹೋಗ್ತೀವಿ. ವಾಜಪೇಯಿ ಅವರ ಇದ್ದಾಗ ಅವ್ರು ಇನ್ನೂ ಅಷ್ಟು ಬರೀ MP ಇದ್ರಲ್ಲ, ಆಮೇಲಿಂದ ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ, ಅವ್ರು ಯಾರನ್ನೂ ಭೇಟಿನೂ ಆಗ್ತಿರ್ಲಿಲ್ಲ. ಅವ್ರನ್ನ ಯಾರನ್ನೂ ನಾ ಭೇಟಿಯಾಗಿಲ್ಲ. ಮೋದಿ ಅವ್ರಿಗೆ ಮಗಳ ಮದುವೆ ಕರ್ಲಿಕ್ಕೆ ಹೋದಾಗ ಭೇಟಿಯಾಗಿದ್ವಿ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಏನು ಅಂತಂದ್ರೆ, ಅವರು ಡೆಲ್ಲಿನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಾ ಇರ್ತಾರೆ, ನಾವೆಲ್ಲ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಚಿಕ್ಕವರು ಇರುವಾಗ. ಹೌದಾ? ನೀವು ಹತ್ತಿರದಿಂದ ಅವ್ರನ್ನ ನೋಡ್ಬೇಕು, ಅಲ್ಲಿ ಮಾತಾಡುವಾಗ ಅನ್ನುವಂತ ಭಾವನೆ ಏನಾದ್ರು ಬಂದಿತ್ತಾ ನಿಮ್ಗೆ ಯಾವತ್ತಾದ್ರು? ಹಾ, ಬರುತ್ತೆ. ನಾ ಎಲ್ಲ ಸೆಷನ್ ಇದ್ದಾಗ ನಾನು TV ಹಚ್ಚಿರ್ತೀನಿ. ಪ್ರತಿ ಇದ್ರೊಳಗೂ ಅವ್ರು ಏನು ಇಡೀ ದಿನ ನಾನು TV ಹಚ್ಚೇ ಇರ್ತೀನಿ. ಏನು ಮಾತಾಡ್ತಾರೆ, ಒಂದೊಂದ್ಸರಿ ಡಿಸ್ಕಷನ್ ಇರುತ್ತೆ, ಅದೆಲ್ಲ ನಾವು ನೋಡಿ ತಿಳ್ಕೊಬೇಕಂತ ನಾನು ನೋಡ್ತಿರ್ತೀನಿ. ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಪ್ರೌಡ್ ಫೀಲ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮೇಡಮ್ ಅವರು ಎಲ್ಲವನ್ನ ಬಿಚ್ಚಿಟ್ರು. ಅವರು ಸಿಡುಕು ಇಲ್ಲ, ಶಾಂತ ಸ್ವಭಾವದವರೇ ಇದ್ದಾರೆ. ಲೇಟಾಗಿ ಬರ್ತಾರೆ, ನಾವು ಅಡ್ಜಸ್ಟ್ ಆಗಿದ್ದೀವಿ. ಅವ್ರಿಗೆ ಏನ್ ತಿನಿಸು ಅದನ್ನೆಲ್ಲ ಮಾಡ್ತೀವಿ, ಮನೆ ಊಟನೇ ಅವ್ರಿಗೆ ಇಷ್ಟ. ಮತ್ತೆ ನಮ್ಮನ್ನ ಸಿನಿಮಾಕ್ಕೂ ಕೂಡ ಕರ್ಕೊಂಡು ಹೋಗ್ತಿದ್ರು ಅನ್ನುವಂಥದ್ದು ಎಲ್ಲ ಅಂಶಗಳನ್ನ ನೋಡಿದಾಗ ಒಬ್ಬ ಜನಸಾಮಾನ್ಯರು ಹೇಗಿರ್ತಾರೆ ಹಾಗೇ ನನಗೆ ಕಾಣ್ತಾ ಇದ್ದಾರೆ. ಮೇಡಮ್ ಅವರು ಕೂಡ ಅಷ್ಟೇ. ನೋಡಿ ಎಷ್ಟು ಸಿಂಪಲ್ ಆಗಿ ಕಾಣ್ತಾ ಇದ್ದಾರೆ. ನಮ್ಗೆ ಬಹಳ ಖುಷಿ ಆಗುತ್ತೆ. ಮತ್ತೆ ಈ ಇಬ್ರು ದಂಪತಿಗಳ ಬಗ್ಗೆ ನಮಗೆ ಅಭಿಮಾನ ಕೂಡ ವ್ಯಕ್ತವಾಗ್ತಾ ಇದೆ.